ಡಿಯರ್ ಸ್ಟೂಡೆಂಟ್ಸ್, ಇಂದು ನಾವು 10ನೇ ತರಗತಿಯ ಚಾಪ್ಟರ್ 10 ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಈ ಒಂದು ಅಧ್ಯಾಯದ ಕೆಲವು ಕ್ವಶನ್ ಆನ್ಸರ್ಗಳನ್ನು ನಾವು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ದ ಏರಿಯಾ ವೇರ್ ದ ಇಮೇಜ್ ಈಸ್ ಫಾರ್ಮ್ಡ್ ಇನ್ ದ ಐ ಯಾವುದು ನಮ್ಗೆ ಗೊತ್ತಿದೆ, ರೆಟಿನಾ. The part of the eye that forms an inverted real image of the object in the retina ಯಾವುದಕ್ಕೆ ಸಹಕಾರಿಯಾಗುವಂಥದ್ದು? ಐ ಲೆನ್ಸ್. ಕರೆಕ್ಟ್. ದ ಲೆನ್ಸ್ ಯೂಸ್ ಟು ಕರೆಕ್ಟ್ ದಿ ನಿಯರ್ ಸೈಟೆಡ್ನೆಸ್ ಅದು ಕಾಂಕೇವ್ ಲೆನ್ಸ್. ಗೊತ್ತಿದೆ ನಮಗೆ, ಒಂದ್ಸರಿ ಡ್ರಾ ಮಾಡಿ ತೋರಿಸ್ತೀನಿ, ರೀಕಾಲ್ ಮಾಡ್ಕೊಳ್ಳೋಣ. ಇದೊಂದು ಐ ಆಗಿದ್ದು, ಇದು ಐ ಕಾರ್ನಿಯಾ ಆಗಿದ್ದರೆ ಇಲ್ಲಿ ನಮ್ಮ ಲೆನ್ಸ್ ಇರುತ್ತೆ. ಇಮೇಜ್ ಬಂದಾಗ ಏನಾಗುತ್ತೆ, ಇದು ಬಿಫೋರ್ ರೆಟಿನಾದ ಮುಂದೆ ಇಮೇಜ್ ಫಾರ್ಮೇಷನ್ ಆದಾಗ ನಾವು ಯಾವುದು ಯೂಸ್ ಮಾಡ್ತೀವಿ? ಕಾಂಕೇವ್ ಲೆನ್ಸನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬರುವಂಥದ್ದು, ಇನ್ ಓಲ್ಡ್ ಏಜ್ ಸಮ್ಟೈಮ್ಸ್ ದ ಐ ಲೆನ್ಸ್ ಬಿಕಮ್ಸ್ ಕ್ಲೌಡಿ ಆ್ಯಂಡ್ ವೈಟಿಶ್ ಲೈಕ್ ಮಿಲ್ಕಿ. ದ ಕಂಡೀಷನ್ ಈಸ್ ಕಾಲ್ಡ್ ಏನಂತ ಕರಿತೀವಿ? ಕ್ಯಾಟ್ರಾಕ್ಟ್. ಕರೆಕ್ಟ್ ಇದೆ. ಎ ಪರ್ಸನ್ ಕ್ಯಾನ್ ಓನ್ಲಿ ಸಿ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ that are between 40 centimeter and 80 centimeter from their eyes. What is the default? Farsightedness and use for appropriate convex lens. ಇದನ್ನು ಯೂಸ್ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡಿಕೊಂಡು ನಾವು ಫಾರ್ಸೈಟೆಡ್ನೆಸ್ನ ಏನು ಮಾಡ್ತೀವಿ? ಹೋಗಲಾಡಿಸ್ಕೊಳ್ತೀವಿ. ನೆಕ್ಸ್ಟ್ ಒನ್, ಸ್ಟ್ರಕ್ಚರ್ ದಟ್ ಕಂಟ್ರೋಲ್ಸ್ ಚೇಂಜ್ ಇನ್ ಫೋಕಲ್ ಲೆಂತ್ ಆಫ್ ಐ ಲೆನ್ಸ್. ಐ ಲೆನ್ಸ್ನ ಫೋಕಲ್ ಲೆಂತನ್ನು ಚೇಂಜ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಯಾವುದು? ಕರೆಕ್ಟ್, ಸಿಲೇರಿ ಮಸಲ್ಸ್. ವೈ ದ ಸನ್ ಈಸ್ ವಿಸಿಬಲ್ 2 minutes ಬಿಫೋರ್ ಆ್ಯಕ್ಚುಯಲ್ ಸನ್ರೈಸ್ ಆ್ಯಂಡ್ ಆಫ್ಟರ್ ಆ್ಯಕ್ಚುಯಲ್ ಸನ್ಸೆಟ್? ಕಾರಣ ಯಾವುದಿಲ್ಲಿ? ರಿಫ್ರ್ಯಾಕ್ಷನ್ ಆಫ್ ಲೈಟ್. ಇಲ್ಲಿದೆ ರಿಫ್ರ್ಯಾಕ್ಷನ್ ಆಫ್ ಲೈಟ್. ಕಲರ್ ಆಫ್ ದ ಸ್ಕೈ ಸೀನ್ ಫ್ರಾಮ್ ದ ಸರ್ಫೇಸ್ ಆಫ್ ದ ಮೂನ್ ಈಸ್ ಯಾವುದಾಗತ್ತೆ? ಎಂಟನೇದು ಬ್ಲ್ಯಾಕ್. ಯಾಕೆ ಅಂತ ಹೇಳಿ, ಅಲ್ಲಿ ಅಟ್ಮಾಸ್ಫಿಯರ್ ಇಲ್ಲ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆಗದೆ ಇರೋದ್ರಿಂದ ಬ್ಲ್ಯಾಕ್ ಆಗಿ ಕಾಣುತ್ತೆ. ಕಲರ್ ದಟ್ ಬೆಂಡ್ಸ್ ದ ಲೀಸ್ಟ್ ಇನ್ ದ ಪ್ರಿಸಮ್ ಯಾವುದು ಅತ್ಯಂತ ಕಡಿಮೆ ಬೆಂಡ್ ಆಗುವಂಥದ್ದು? ರೆಡ್. ಕರೆಕ್ಟ್, ಕಡಿಮೆ ಬೆಂಡ್ ಆಗುವಂಥದ್ದು ಪ್ರಿಸಮ್ನಲ್ಲಿ ರೆಡ್. ಜಾಸ್ತಿ ಬೆಂಡ್ ಆಗೋದು ಯಾವುದು? ವೈಲೆಟ್. ದ ಫಾಲೋವಿಂಗ್ ಚೇಂಜ್ ಇನ್ ದ ಐ ಟೇಕ್ಸ್ ಪ್ಲೇಸ್ ವೈಲ್ ವ್ಯೂವಿಂಗ್ ಡಿಸ್ಟೆಂಟ್ ಆಬ್ಜೆಕ್ಟ್. ದೂರದ ವಸ್ತುವನ್ನು ನೋಡಬೇಕಾದ್ರೆ ಏನೇನು ಚೇಂಜಸ್ ಆಗುತ್ತೆ? ಆವಾಗ ಇನ್ಕ್ರೀಸ್ ಇನ್ ಫೋಕಲ್ ಲೆಂತ್ ಆಫ್ ದಿ ಐ ಲೆನ್ಸ್. ದೂರದ ವಸ್ತುವನ್ನು ನೋಡಬೇಕಾದ್ರೆ ಐ ಲೆನ್ಸ್ ಏನಾಗುತ್ತೆ? ಥಿನ್ ಆಗುತ್ತೆ ಮತ್ತು ಫೋಕಲ್ ಲೆಂತ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸಮೀಪದ ವಸ್ತುವನ್ನು ನೋಡಬೇಕಾದ್ರೆ ಐ ಲೆನ್ಸ್ ಏನಾಗುತ್ತೆ? ಥಿಕ್ ಆಗುತ್ತೆ ಮತ್ತು ಫೋಕಲ್ ಲೆಂತ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ ಅನ್ನೋದನ್ನು ನಾವು ಹಿಂದೆ ಸ್ಟಡಿ ಮಾಡಿದ್ದೀವಿ. ದ ಫಾಲೋವಿಂಗ್ ಚೇಂಜ್ ಇನ್ ದ ಐ ಟೇಕ್ಸ್ ಪ್ಲೇಸ್ ವೈಲ್ ವ್ಯೂವಿಂಗ್ ಡಿಸ್ಟೆಂಟ್ ಆಬ್ಜೆಕ್ಟ್. ದೂರದ ವಸ್ತುವನ್ನು ನೋಡಬೇಕಾದ್ರೆ ಅದು ಫೋಕಲ್ ಲೆಂತ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಐ ಲೆನ್ಸ್ ಏನಾಗುತ್ತೆ? ಚಿಕ್ಕದಾಗುತ್ತೆ. ಸಿ ದ ಕರೆಕ್ಟ್ ಆನ್ಸರ್. The correct statement regarding scattering of light and particles size ಅದನ್ನು ಎರಡನ್ನೂ ಕನ್ಸಿಡರ್ ಮಾಡಿ ಹೇಳಿದಾಗ ವೆರಿ ಲಾರ್ಜ್ ಪಾರ್ಟಿಕಲ್ ಸ್ಕ್ಯಾಟರ್ ಆಲ್ ಕಲರ್ ಈಕ್ವಲಿ. ನೆಕ್ಸ್ಟ್ ಒನ್, ನೇಚರ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ದ ಐ ಲೆನ್ಸ್ ಆನ್ ದ ರೆಟಿನಾ. ಯಾವ ಟೈಪಲ್ಲಿ ಇದಾಗಿರುತ್ತೆ? ಅದು ರಿಯಲ್ ಆಗಿರುತ್ತೆ ಮತ್ತು ಇನ್ವರ್ಟೆಡ್ ಆಗಿರುತ್ತೆ. ರಿಯಲ್ ಅಂದ್ರೇನು? ಅದನ್ನು ನಾವು ಸ್ಕ್ರೀನ್ ಮೇಲೆ ಆ ಒಂದು ಇಮೇಜನ್ನು ಪಡಿಬೋದು. ದಟ್ ಈಸ್ ಕಾಲ್ಡ್ ರಿಯಲ್. ಆ್ಯಂಡ್ ತಲೆ ಕೆಳಗಾಗಿರುತ್ತೆ ಇನ್ವರ್ಟೆಡ್. ದ ಕಲರ್ ಆಫ್ ದಟ್ ಈಸ್ ಲೀಸ್ಟ್ ಸ್ಕ್ಯಾಟರ್ಡ್ ಬೈ ಫಾಗ್ ಆ್ಯಂಡ್ ಸ್ಮೋಕ್. ಇಲ್ಲಿ ಫಾಗ್ ಮತ್ತು ಸ್ಮೋಕ್ ಇದ್ದಾಗ ಅತ್ಯಂತ ಕಡಿಮೆ ಸ್ಕ್ಯಾಟರ್ಡ್ ಆಗೋದು ಯಾವುದು ಕೇಳಿದ್ರೆ ರೆಡ್. ವೆರಿ ಗುಡ್. ಅದಕ್ಕೋಸ್ಕರ ಸಿಗ್ನಲ್ಗಳಲ್ಲಿ ರೆಡ್ ಕಲರ್ನ ಯೂಸ್ ಮಾಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ತುಂಬ ದೂರದಲ್ಲೂ ಇದ್ದವರಿಗೂ ಕೂಡ ರೆಡ್ ಕಲರು ಬೇಗನೆ ಕಾಣಿಸುತ್ತೆ. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಎಮಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ರಿಫ್ರ್ಯಾಕ್ಷನ್ ಆ್ಯಂಡ್ ಡಿಸ್ಪರ್ಷನ್ ಆಫ್ ಲೈಟ್. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟು ಇಲ್ಲಿ ರಿಗಾರ್ಡಿಂಗ್ ರಿಫ್ರ್ಯಾಕ್ಷನ್ ಮತ್ತು ಡಿಸ್ಪರ್ಷನ್ಗೆ ಹೇಳಿದಾಗ ರಾಂಗ್ ಸ್ಟೇಟ್ಮೆಂಟ್ ಆಗಿರೋದು ಯಾವುದು? ಕರೆಕ್ಟ್,
Sky appears blue to the astronaut flying at very high altitude. ಕರೆಕ್ಟ್. ನಾವು ತುಂಬ ಎತ್ತರದಲ್ಲಿ ಅಸ್ಟ್ರೋನಾಟ್ಸ್ಗಳು ಫ್ಲೈ ಆಗ್ತಾಯಿದ್ರೆ ಬ್ಲೂ ಕಾಣಲ್ಲ. ಯಾವ್ದು ಕಾಣುತ್ತೆ? ರೈಟ್, ಕರೆಕ್ಟ್, ಬ್ಲ್ಯಾಕ್ ಕಾಣುತ್ತೆ ಮತ್ತು ಡಾರ್ಕ್ ಕಾಣುತ್ತೆ ಅಂತ ಹೇಳಿದ್ದಾರೆ. ಬ್ಲ್ಯಾಕ್ ಇಸ್ ಕರೆಕ್ಟ್ ಆನ್ಸರ್. ಇಲ್ಲೇನಾಯಿತು? ಸ್ಕೈ ಅಪಿಯರ್ಸ್ ಬ್ಲೂ ಅಂತ ಹೇಳಿದ್ದು ಸ್ಟೇಟ್ಮೆಂಟ್ ಏನಾಗುತ್ತೆ? ರಾಂಗ್ ಆಯಿತು. ಸೊ ನೆಕ್ಸ್ಟ್ ಒನ್, ಇನ್ ದ ಫಾಲೋವಿಂಗ್ ಡಯಾಗ್ರಾಮ್ ದ ಆ್ಯಂಗಲ್ ಆಫ್ ಡಿವಿಯೇಷನ್ ಕೇಳಿದ್ದಾನೆ. ಇದು ತುಂಬ ಚೆನ್ನಾಗಿದೆ ನೋಡಿ. ಆ್ಯಂಗಲ್ ಆಫ್ ಡಿವಿಯೇಷನ್ ಇಲ್ಲಿ ಯಾವ್ದು ಬರುತ್ತೆ? ನಾವು ಓದಿದ್ದೀವಿ ಈಗಾಗಲೇ. ಯಾವುದು? ಡಿವಿಯೇಷನ್ ಇಲ್ಲಿ ಬರೋದ್ರಿಂದ ಎಷ್ಟು ಡಿಗ್ರಿ? 38 ಡಿಗ್ರಿ ಕರೆಕ್ಟ್ ಆನ್ಸರ್. 38 ಡಿಗ್ರಿ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿ ನಾನು ಇವೆಲ್ಲದನ್ನು ಡಿಸ್ಕಷನ್ ಮಾಡಬೇಡ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆ? 55. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆ? 55. ಆ್ಯಂಗಲ್ ಆಫ್ ಎಮರ್ಜೆಂಟ್ ಎಷ್ಟಿದೆ? 43. ಆ್ಯಂಗಲ್ ಆಫ್ ಡಿವಿಯೇಷನ್ ಎಷ್ಟಿದೆ? 38. ಇದು ಕರೆಕ್ಟ್ ಆನ್ಸರ್. ಬಿಲೋ ಗಿವನ್ ಇಮೇಜ್ shows the dispersion of colors when white light is passed through a prism. Here the colors represented by H and M. ಅವೆರಡನ್ನೇ ಕೇಳಿದ್ದಾನೆ, ಎಲ್ಲ ಕೇಳಿಲ್ಲ ಅವನು. ಯಾವುದನ್ನು ಕೇಳಿದ್ದಾನೆ? H ಮತ್ತು ಎಮ್ನ ಮಾತ್ರ ಕೇಳಿದ್ದಾನೆ. ಈಗ ಒಂದೊಂದಾಗಿ ವಿಬ್ ಗಯಾರ್ ಅದನ್ನು ನಾವು ನೆನಪಿಟ್ಕೊಂಡು ಗೊತ್ತಾಗತ್ತೆ ನೋಡಿ. ವಿಬ್ ಗಯಾರ್ 1 2 3 4 5 6 7 ಕರೆಕ್ಟಾಗಿದೆ. ವೈಲೆಟ್ ಫಸ್ಟ್ ಇಲ್ಲಿಂದ ತೆಗೆದುಕೊಂಡ್ರೆ ಪಿ ಏನಂತಾಯಿತು? ವೈಲೆಟ್. ನಂತರ ಇಂಡಿಗೋ, ನಂತರ ಬ್ಲೂ, ಎಮ್ ಇದೆ ಏನಂತಾಯಿತು? ಬ್ಲೂ ಆಯಿತು. ನಂತರ ಬರೋದು ಗ್ರೀನ್, ನಂತರ ಯೆಲ್ಲೋ, ನಂತರ ಬರೋದು ಆರೆಂಜ್, ನಂತರ ಬರೋದು ಏನಂತಾಯಿತು? ರೆಡ್. ಇವಾಗ ಕೇಳಿರೋದು ಯಾವುದವರು? ಹೆಚ್ ಅಂದರೆ ಯಾವುದು? ರೆಡ್. ನಂತರ ಬರೋದು ಯಾವುದು ಇಲ್ಲಿ? ಬ್ಲೂ. ರೆಡ್ ಆ್ಯಂಡ್ ಬ್ಲೂ ಎಲ್ಲಿದೆ? ಇದು ರೆಡ್ ಆ್ಯಂಡ್ ಬ್ಲೂ ನೋಡಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಬ್ಲೂ ಆ್ಯಂಡ್ ರೆಡ್ ಬರೋದು ತಪ್ಪಾಗ್ಬಿಡುತ್ತೆ ಮತ್ತೆ ಪುನಃ. ರೆಡ್ ಫಸ್ಟ್ ಹಿಡಿರೋದು ಯಾವುದು? ಹೆಚ್, ರೆಡ್. ನಂತರ ಬರೋದು ಎಮ್ ಇರೋದು ಯಾವುದು ಇಲ್ಲಿ? ಬ್ಲೂ. ವಾಟ್ ಈಸ್ ದ ನಿಯರ್ ಪಾಯಿಂಟ್ ಆಫ್ ದ ಐ? ದ ಮಿನಿಮಮ್ ಡಿಸ್ಟೆನ್ಸ್ at which an object can be clearly seen by the eye is called near point. ಸಮೀಪದಲ್ಲಿರುವಂಥದ್ದನ್ನು ನಾವು ಎಷ್ಟು ಡಿಸ್ಟೆನ್ಸಲ್ಲಿ ನಾವು ನೋಡ್ಬೋದು? 25 ಸೆಂಟಿಮೀಟರ್ ತನಕ ಮಾತ್ರ ನಾವು ಅದನ್ನು ಏನು ಮಾಡ್ಬೋದು? ನೋಡ್ಬೋದು. ದ ಮಿನಿಮಮ್ ಪಾಯಿಂಟ್ ಆಫ್ ನಾರ್ಮಲ್ ವಿಷನ್ ಈಸ್ 25 ಸೆಂಟಿಮೀಟರ್. ನೆಕ್ಸ್ಟ್ ಒನ್, ವಾಟ್ ಈಸ್ ದ ಫಾರ್ ಪಾಯಿಂಟ್? ಇನ್ಫಿನಿಟಿ ಅಂದರೆ ದೂರದಲ್ಲಿ ಇರುವಂಥದ್ದನ್ನ ನೋಡುವಂಥದ್ದು. ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಎಟ್ ವಿಚ್ ದ ಐ ಕ್ಯಾನ್ ಸಿ ಕ್ಲಿಯರ್ಲಿ ಈಸ್ ಕಾಲ್ಡ್ ದ ಫಾರ್ ಪಾಯಿಂಟ್. ದ ಮ್ಯಾಕ್ಸಿಮಮ್ ಪಾಯಿಂಟ್ ಆಫ್ ನಾರ್ಮಲ್ ವಿಷನ್ ಈಸ್ ಇನ್ಫಿನಿಟಿ. ಕರೆಕ್ಟ್ ಆಯಿತು. ವಾಟ್ ಈಸ್ ದ ಸ್ಪೆಕ್ಟ್ರಮ್ ಆಫ್ ಲೈಟ್? ನಿಮ್ಗೆ ಗೊತ್ತಿದೆ ಈಗಾಗಲೇ. ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಈಸ್ ದ ಲೀಸ್ಟ್. The spectrum of white light is the list of colored component obtained when the light is dispersed through a glass prism. ನಾವು ಇದನ್ನು ನೋಡಿದ್ದೀವಿ ನೋಡಿ, ಡಿಸ್ಪರ್ಷನ್ ಅಂತ ನಾವು ಹೇಳ್ಬೋದು ಇಲ್ಲಿ. ದಿಸ್ ಇಸ್ ಅ ಪ್ರಿಸಮ್ ಆಗಿದ್ದರೆ ಇಲ್ಲಿಂದ ನಾವು ವೈಟ್ ಲೈಟನ್ನು ನಾವು ಯಾವುದಾದ್ರೂ ಒಂದು ಕಲರ್ನ ತೆಗೆದುಕೊಂಡು ಮಾಡಿ ತೋರಿಸ್ತೀನಿ. ವೈಟ್ ಲೈಟನ್ನು ನಾವು ಇಲ್ಲಿಂದ ಡ್ರಾ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಅದು ಎಷ್ಟು ಕಲರಲ್ಲಿ ಕಂಪೋನೆಂಟಲ್ಲಿ ಡಿವೈಡ್ ಆಗುತ್ತೆ ಅದು? 7 ಕಲರ್ಸಲ್ಲಿ ಡಿವೈಡ್ ಆಗುತ್ತೆ. ಈ ಒಂದು ಫಿನಾಮಿನನ್ನು ನಾವೇನಂತ ಕರಿತೀವಿ? ಡಿಸ್ಪರ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ವಾಟ್ ಆರ್ ಕಾಮನ್ ಡಿಫೆಕ್ಟ್ ಆಫ್ ವಿಷನ್ ಅಂತ ಹೇಳಿದ್ದಾನೆ. ಇಲ್ಲಿ ದೇರ್ ಆರ್ 3 ಕಾಮನ್ ಡಿಫೆಕ್ಟ್ಸ್. ಯಾವ್ಯಾವುದು? ಮಯೋಫಿಯಾ, ಹೈಪರ್ಮೆಟ್ರೋಫಿಯಾ ಆ್ಯಂಡ್ ಪ್ರೆಸ್ಬಯೋಫಿಯಾ. ಕರೆಕ್ಟ್. ಎಷ್ಟಿದೆ ನಮ್ಗೆ ಟೋಟಲಾಗಿ? 3 ನಾವೇನು ಮಾಡ್ಬೋದು? ಹೇಳ್ಬೋದು. ನೆಕ್ಸ್ಟ್, ವಾಟ್ ಈಸ್ ದ ಆ್ಯಂಗಲ್ ಆಫ್ ಡಿವಿಯೇಷನ್? ಇದು ತುಂಬ ಚೆನ್ನಾಗಿದೆ ಕ್ವಶನ್. ವಾಟ್ ಈಸ್ ದ ಆ್ಯಂಗಲ್ ಆಫ್ ಡಿವಿಯೇಷನ್? ಈಗ ತಾನೇ ನಾವು ಓದ್ಕೊಂಡು ಬಂದಿರುವಂಥದ್ದೇ. ನೋಡಿ, ಇದು ಪ್ರಿಸಮ್ ಇತ್ತು, ಇನ್ಸಿಡೆಂಟ್ ರೇ ಹೋಯಿತು, ನಾರ್ಮಲ್ ಮಾಡ್ಕೊಂಡ್ವಿ. ಇದು ಪಾತ್ ಆಫ್ ಇನ್ಸಿಡೆನ್ಸ್ ರೇ, ಆವಾಗ ಇದು ರಿಫ್ರಾಕ್ಷನ್ ಆಯಿತು, ನಂತರ ಎಮರ್ಜೆಂಟ್ ರೇ ಆಯಿತು. ಟೋಟಲಾಗಿ 3 ರೇ. ಈ ಎಮರ್ಜೆಂಟ್ ರೇಯನ್ನು ನಾವು ಬ್ಯಾಕ್ವರ್ಡ್ ಡೈರೆಕ್ಷನ್ ಮೂವ್ ಮಾಡಿದ್ರೆ ಈ ಆ್ಯಂಗಲ್ ಇಲ್ಲಿ ಪಾತ್ ಆಫ್ ಇನ್ಸಿಡೆನ್ಸ್ ಏನು ಮಾಡುತ್ತೆ? ಇನ್ಸಿಡೆನ್ಸ್ ರೇ ಜೊತೆಲಿ ಯಾವ ಆ್ಯಂಗಲನ್ನು ಮಾಡ್ತು ಅದನ್ನು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಏನು ಮಾಡಿದ್ದೀವಿ? ಕರೆದಿದ್ದೀವಿ. ದ
particular shape of the prism makes the emergent ray bend at the angle to the direction of the incident ray. The angle is called angle of deviation. Next question, what is the angle of prism? Simple. ಇವಾಗ ನಾವು ಇಷ್ಟೆಲ್ಲ ಡ್ರಾಯಿಗ್ರಾಮ್ ಬಿಡಿಸಿದ್ದೀವಿ, ಇನ್ನೊಂದು ಸರಿ ಬಿಡಿಸಿ ತೋರಿಸ್ತೀನಿ. ಸೊ ಇದು ಪ್ರಿಸಮ್ ಆಗಿದ್ರೆ, ಇದು ಬೇಸ್ ಆಗಿದ್ರೆ, ಇದು ಎ, ಇದು ಬಿ, ಇದು ಸಿ. ಎ ಬಿ is one of the refracting surface, AC is another refracting surface. ಎರಡು ರಿಫ್ರ್ಯಾಕ್ಟಿಂಗ್ ಸರ್ಫೇಸ್ನ ನಡುವೆ ಇರುವಂಥ ಆ್ಯಂಗಲನ್ನು ನಾವೇನಂತ ಕರಿತೀವಿ? ಆ್ಯಂಗಲ್ ಆಫ್ ಪ್ರಿಸಮ್ ಅಂತ ಕರಿತೀವಿ. ದ ಆ್ಯಂಗಲ್ ಬಿಟ್ವೀನ್ ದಿ two lateral faces is called the angle of prism. Next one, 23rd. What is the emergent angle? The emergent angle of the prism is the angle at which a light ray exits the prism. ನೋಡಿ ಇಲ್ಲಿ ಇವಾಗ ಇನ್ನೊಂದು ಸಾರಿ ಡ್ರಾ ಮಾಡಿ ತೋರಿಸೋಣ. ಇದು ಇನ್ಸಿಡೆಂಟ್ ರೇ, ಇಲ್ಲಿ ನಾನು ನಾರ್ಮಲ್ ಡ್ರಾ ಮಾಡಿದ್ದೀನಿ. ಇದು ಐ ಇನ್ಸಿಡೆಂಟ್ ಆ್ಯಂಗಲ್. ಈಗ ರಿಫ್ರ್ಯಾಕ್ಟೆಡ್ ರೇ ಹೀಗೋಯ್ತು. ಇಲ್ಲಿ ನಾನು ಇನ್ನೊಂದು ಡ್ರಾ ಮಾಡಿದ್ದೀನಿ. ಈಗ ಎಮರ್ಜೆಂಟ್ ರೇ ಇಲ್ಲಿ ಹೋಯಿತು. ಎಮರ್ಜೆಂಟ್ ರೇ ಆ್ಯಂಡ್ ನಾರ್ಮಲ್ ಇವುಗಳ ನಡುವೆ ಇರುವಂಥ ಆ್ಯಂಗಲನ್ನು ಏನಂತ ಕರಿತೀವಿ? ಎಮರ್ಜೆಂಟ್ ಆ್ಯಂಗಲ್ ಅಂತ ಕರಿತೀವಿ. ಎಕ್ಸಿಸ್ಟ್ ಫ್ರಮ್ ದಿ ಪ್ರಿಸಮ್. ಓಕೆ, ನೆಕ್ಸ್ಟ್ ಒನ್, name I part of the following. It forms the transparent bulge on the front surface of the eyeball. ಅದನ್ನು ನಾವೇನಂತ ಕರಿತೀವಿ? ಕಾರ್ನಿಯಾ. ಕರೆಕ್ಟ್. ನೆಕ್ಸ್ಟ್ ಒನ್, ಇಟ್ ಈಸ್ ಎ ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಗಮ್. ಅದನ್ನು ನಾವೆಂತ ಕರಿತೀವಿ? ಐರಿಸ್. ಇದನ್ನು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್, identify the eye in the image and mention its remedy. ಇಲ್ಲಿ ಬರುವಂಥದ್ದು ಯಾವುದಿದು? ಫಾರ್ ಸೈಟೆಡ್ನೆಸ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಇದನ್ನು ಡಿಫೆಕ್ಟನ್ನು ನಾವು ಏನು ಮಾಡ್ಬೋದು? ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಯಾವುದರಿಂದ ಮಾಡ್ಕೊಳ್ಬೇಕು? ಇದಕ್ಕೆ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತೀವಿ. ಕರೆಕ್ಟ್. ನೆಕ್ಸ್ಟ್ ಒನ್, ವಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್? ಈಗ ತಾನೇ ನಾವು ಅದನ್ನು ಓದಿದ್ವಿ. ದ ಸ್ಪ್ಲಿಟಿಂಗ್ ಆಫ್ ವೈಟ್ ಲೈಟ್ ಇನ್ ಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ಕರೆಕ್ಟ್. ನೆಕ್ಸ್ಟ್ ಹೋಗೋಣ. ಕ್ಯಾನ್ ದಿಸ್ ಫಿನಾಮಿನನ್ ಬಿ ಅಬ್ಸರ್ವ್ಡ್ ಆನ್ ದ ಮೂನ್? ಮೂನಲ್ಲಿ ಈ ರೀತಿ ಆಗಿದೆ ನೋಡಿ. ಇನ್ಸಿಡೆಂಟ್ ರೇ ಇಲ್ಲಿಂದ ಬಂದಿದೆ, ಇಲ್ಲಿ ರಿಫ್ರ್ಯಾಕ್ಷನ್ ಆಗಿದೆ, ಮತ್ತು ಪುನಃ ಇದು ರಿಫ್ಲೆಕ್ಷನ್ ಆಗಿ ಡಿಸ್ಪರ್ಷನ್ ಆಗಿದೆ, ಮತ್ತು ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಗಿ ಏನಾಗಿದೆ? ಸ್ಪ್ಲಿಟ್ ಆಗಿದೆ. ಇದು ಮೂನಲ್ಲಿ ಆಗಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ದಾರೆ. ಎಸ್, ಆಫ್ಕೋರ್ಸ್ ಇದು ಮೂನಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತೇಳಿದ್ರೆ ಅಲ್ಲಿ ದೆರ್ ಈಸ್ ನೋ ಅಟ್ಮಾಸ್ಫಿಯರ್ ಇನ್ ದ ಮೂನ್ ಅಂತ ನಾವು ಕರೆದಿದ್ದೀವಿ. ರೇನ್ಬೋಸಲ್ಲಿ ಫಾರ್ಮೇಷನ್ ಆಗೋ ಚಾನ್ಸೇ ಇಲ್ಲ. ನೋ rainbows are not observed on the moon as there is no atmosphere. Correct. Next ಹೋಗೋಣ. What are the near point and far point of the person with normal vision? ಈಗ ತಾನೇ ನಾವು ಓದ್ಕೊಂಡು ಬಂದಿದ್ದೀವಿ, ಆದರೆ ಇದನ್ನು 1 ಮಾರ್ಕ್ ಕ್ವಶನಿಗೆ ಇದನ್ನು ಫ್ರೇಮ್ ಮಾಡಿದ್ದಾನೆ. ನಿಯರ್ ಪಾಯಿಂಟನ್ನು ನಾವು ಯಾವುದಂತ ಕರಿತೀವಿ? ನಿಯರ್ ಪಾಯಿಂಟನ್ನು 25 ಸೆಂಟಿಮೀಟರ್ ಅಂತ ಕರಿತೀವಿ. ಹಾಗೆ ಫಾರ್ ಪಾಯಿಂಟನ್ನು ಏನು ಕರಿತೀವಿ? ಇನ್ಫಿನಿಟಿ ಅಂತ ನಾರ್ಮಲ್ ಆಗಿ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ನೇಮ್ 2 ಅಟ್ಮಾಸ್ಫಿರಿಕ್ ಫಿನಾಮಿನಾ ಕಾಸ್ಡ್ ಬೈ ದಿ ಲೈಟ್ ರಿಫ್ರ್ಯಾಕ್ಷನ್. ರೇನ್ಬೋ. ಕರೆಕ್ಟ್. ಬ್ಲೂ ಸ್ಕೈ ಕಾಣ್ತಾ ಇರುವಂಥದ್ದು ಅಟ್ಮಾಸ್ಫಿರಿಕ್ ರಿಫ್ರ್ಯಾಕ್ಷನ್. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ಬ್ಲೂ ಸ್ಕೈ, ಇವುಗಳನ್ನೆಲ್ಲವನ್ನು ಕೂಡ ನಾವೇನಂತ ಕರಿಬೋದು? ಅಟ್ಮಾಸ್ಫಿರಿಕ್ ಫಿನಾಮಿನನ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿಬೋದು. ವಾಟ್ ಈಸ್ ಅಕೊಮಡೇಷನ್ ಆಫ್ ಐ? ತುಂಬ ನಾವು ಇದನ್ನು ಓದಿರುವಂಥ ಕಾನ್ಸೆಪ್ಟ್ ಇದು. ದಿ ಅಡ್ಜಸ್ಟ್ಮೆಂಟ್ ಆಫ್ ದಿ ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್ ಟು ಕ್ಲಿಯರ್ಲಿ ಫೋಕಸ್ ನಿಯರ್ ಆರ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಅಂತ ಹೇಳಿದ್ದೀವಿ. ಕರೆಕ್ಟ್. ನೆಕ್ಸ್ಟ್ ಒನ್, ವಾಟ್ ಕಲರ್ ಈಸ್ ಯೂಸ್ಡ್ ಟು ಡೇಂಜರ್ ಸಿಗ್ನಲ್ ಆ್ಯಂಡ್ ವೈ?
ಈಗ ನಾನು ಹೇಳಿದ್ದೀನಿ ರೆಡ್ ಕಲರ್ ಬಿಕಾಸ್ ಇಟ್ ಸ್ಕ್ಯಾಟರ್ಡ್ ಲೀಸ್ಟ್ ಆ್ಯಂಡ್ ಈಸ್ ವಿಸಿಬಲ್ ಫ್ರಾಮ್ ಲಾಂಗ್ ಡಿಸ್ಟೆನ್ಸ್ even in fog also. Good. Next, the student at the back bench struggle to read the blackboard. What is the defect and how can you defect corrected? Student cannot read the blackboard from back, suffer from nearsightedness. It can be corrected with the concave lens. Correct. ಏನಾಗುತ್ತೆ ಅಂತ ಗೊತ್ತಾಯ್ತಲ್ವ? ಇದು ಏನಾಗುತ್ತೆ, ರೆಟಿನಾದ ಮುಂಭಾಗದಲ್ಲಿ ಫ್ರಂಟಲ್ಲೇ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಅದು ಇಮೇಜ್ ರೆಟಿನಾದ ಮೇಲೆ ಬೀಳಬೇಕು ಅಂತ ಹೇಳಿದ್ರೆ ಕಾಂಕೇವ್ ಲೆನ್ಸನ್ನು ಯೂಸ್ ಮಾಡಿ ಡೈವರ್ಜ್ ಮಾಡಿ ಇನ್ನೂ ಸ್ವಲ್ಪ ದೂರದಲ್ಲಿ ಅಂದರೆ ರೆಟಿನಾಗೆ ರೀಚ್ ಆಗೋ ತನಕ ಆ ಫೋಕಲ್ ಲೆಂತನ್ನು ಅಡ್ಜಸ್ಟ್ ಮಾಡುವಂಥ ಒಂದು ಕಾಂಕೇವ್ ಮಿರರನ್ನು ಯೂಸ್ ಮಾಡ್ಕೊಳ್ತೀವಿ. ಕರೆಕ್ಟ್. 33rd, ಐಡೆಂಟಿಫೈ ದ ಐ ಡಿಫೆಕ್ಟ್ ಶೋನ್ ಇನ್ ದ ಇಮೇಜ್ ಆ್ಯಂಡ್ ಸಜೆಸ್ಟ್ ರೆಮಿಡಿ. ನೋಡಿ ಇಲ್ಲಿ ಏನಾಗಿದೆ ನೋಡಿ, ಕ್ಲಿಯರಾಗಿ ಗೊತ್ತಾಗುತ್ತೆ. ಇಮೇಜು ಹಿಂಭಾಗದಲ್ಲಿ ಬಿದ್ದಿದೆ, ಫಾರ್ ಸೈಟೆಡ್ನೆಸ್ ಅಂತ ಹೇಳ್ತೀವಿ. ಆವಾಗ ನಾವಿಲ್ಲಿ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡಿಕೊಂಡು ಇಮೇಜ್ ಎಲ್ಲಿ ಫಾರ್ಮ್ ಆಗುವಂತೆ ಮಾಡ್ತೀವಿ, ರೆಟಿನಾದ ಮೇಲೆ ಫಾರ್ಮ್ ಆಗುವಂತೆ ಮಾಡ್ತೀವಿ. ಫಾರ್ ಸೈಟೆಡ್ನೆಸ್ ಕ್ಯಾನ್ ಬಿ ಕರೆಕ್ಟೆಡ್ ವಿತ್ ದಿ ಕಾನ್ವೆಕ್ಸ್ ಲೆನ್ಸ್. What is the function of a pupil in the human eye? To control the amount of light entering the eye. Observe the following figure showing the refraction of light through the prism. So, name the angle represented by x. x ಅಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಬೇಕು. ಗಿವ್ ರೀಸನ್ ಫಾರ್ ದ ಫಾರ್ಮೇಷನ್ ಆಫ್ ದ ಆ್ಯಂಗಲ್ ಅಂತ ಕೇಳಿದ್ದಾನೆ. ಎಕ್ಸ್ is the angle of deviation. ಎಕ್ಸಾಕ್ಟ್ಲಿ ಈಗ ತಾನೇ ಓದಿದ್ವಿ. ದ ಪರ್ಟಿಕ್ಯುಲರ್ ಶೇಪ್ ಆಫ್ ದ ಪ್ರಿಸಮ್ ಮೇಕ್ಸ್ ದ ಎಮರ್ಜೆಂಟ್ ರೇ ಬೆಂಡ್ ಎಟ್ ದಿ ಆ್ಯಂಗಲ್ ಟು ದಿ ರಿಫ್ರ್ಯಾಕ್ಟೆಡ್ ರೇ ಆಫ್ ಇನ್ಸಿಡೆಂಟ್ ರೇ. ನೋಡಿ ಇಲ್ಲಿ ಹೇಳಿದ್ದಾನೆ ಏನು ಹೇಳ್ತಿದ್ದು, ಇಲ್ಲಿ ಇನ್ಸಿಡೆಂಟ್ ರೇ ಬಂದಿದೆ, ರಿಫ್ರ್ಯಾಕ್ಟೆಡ್ ರೇ ಬಂದಿದೆ. ಈ ರಿಫ್ರ್ಯಾಕ್ಟೆಡ್ ರೇ ಮತ್ತೆ ಬೆಂಡ್ ಆಗಿದೆ. ಇಲ್ಲಿ ಆಗಿರುವಂಥದ್ದು ಯಾವುದು, ಎಮರ್ಜೆಂಟ್ ರೇ. ಈ ಎಮರ್ಜೆಂಟ್ ರೇ ಇನ್ಸಿಡೆಂಟ್ ರೇ ಜೊತೆಲಿ ಯಾವ ಆ್ಯಂಗಲ್ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಇದಾಗಲಿಕ್ಕೆ ಕಾರಣ ಏನು, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಏನಾಗಿದೆ, ಬೇರೆ ಬೇರೆ ಆಗಿದೆ. ಏರಿದೆ, ಇಲ್ಲಿ ಗ್ಲಾಸ್ ಇದೆ, ಮತ್ತು ಪುನಃ ಏನಿದೆ, ಏರಿದೆ. ಸೊ ರೇ ಆಫ್ ಲೈಟ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಮ್ ಟು ದಿ ಅನದರ್, ಇಟ್ ಬೆಂಡ್ಸ್ ಆಯಿತು. ಎಷ್ಟು ಬೆಂಡ್ ಆಗಿದೆ ಇನ್ ಪ್ರಿಸಮ್ನಲ್ಲಿ ಹೇಳ್ತಾ ಇರೋದು ಯಾವುದು, ಎಕ್ಸು. ಅದನ್ನು ನಾವು ಹೇಳ್ತೀವಿ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರೆದಿದ್ದೀವಿ. ನೆಕ್ಸ್ಟ್ ಒನ್, ವಾಟ್ ಈಸ್ ಕ್ಯಾಟ್ರಾಕ್ಟ್? ಸಮಟೈಮ್ಸ್ the crystalline lens of people at old age becomes milky and cloudy. This condition is called cataract. Next one, glass prism A, B and C are arranged as shown in the figure. When the beam of white light is passed through the prism A, will a spectrum of light be produced on the screen ಅಂತ ಕೇಳಿದ್ದಾನೆ. ಗಿವ್ ರೀಸನ್ ಅಂತ ಕೇಳಿದ್ದಾನೆ. ನೋಡಿ ಎ ಬಿ ಸಿ ಮೂರಿದೆ ಇಲ್ಲಿ. ಈ ಮೂರು ರೇ ಆಫ್ ಪ್ರಿಸಮನ್ನು ತೆಗೆದುಕೊಂಡ್ಬಿಟ್ಟು ನಮ್ಮ ಡಯಾಗ್ರಾಮ್ನಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ತೋರಿಸಿದ್ದಾನೆ. ಇಲ್ಲಿ ನಮಗೆ ಏನು ಕೇಳಿದ್ದಾನೆ, ಸ್ಪೆಕ್ಟ್ರಮ್ ಆಫ್ ಲೈಟ್ ಪ್ರೊಡ್ಯೂಸ್ ಆಗತ್ತೋ ಆಗಲ್ವೋ, ಯಾವುದ್ರ ಮೇಲೆ, ಸ್ಕ್ರೀನ್ ಮೇಲೆ ಅಂತ ಕ್ವಶನ್. ಫಸ್ಟ್ ಒನ್, ರೇ ಆಫ್ ಲೈಟ್ ಇದರಿಂದ ಬಂತು, ಇನ್ಸಿಡೆಂಟ್ ರೇ ಅಂತ ಕರೆಯೋಣ. ಇಲ್ಲಿ ಡಿಸ್ಪರ್ಷನ್ ಆಯಿತು, ಕರೆಕ್ಟಾ? ಇಲ್ಲಿ ಹೊರಗಡೆ ಬರಬೇಕಾದ್ರೆ ಡಿಸ್ಪರ್ಷನ್ ಆಯಿತು. ಈ ಡಿಸ್ಪರ್ಷನ್ ಆಗಿರುವಂಥದ್ದು ಈ ಪ್ರಿಸಮ್ ಮೂಲಕ ಪಾಸ್ ಆದಾಗ ಏನಾಗುತ್ತೆ, ಮತ್ತು ಎಲ್ಲ ಕಲರ್ಸ್ಗಳು ಸೇರಿ ಇಲ್ಲಿಂದ ಬಂದಾಗ, ಬಿಯಿಂದ ಹೊರಗಡೆ ಬಂದಾಗ ವೈಟ್ ಆಯಿತು. ಮತ್ತು ಇದ್ರ ಮೂಲಕ ಹೊರಗಡೆ ಬಂದು ಇಲ್ಲಿ ಬರಬೇಕಾದ್ರೆ ಪುನಃ ಏನಾಗುತ್ತೆ, ಡಿಸ್ಪರ್ಷನ್ ಆಗುತ್ತೆ. ಎಸ್,
ದ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಫಾರ್ಮ್ಸ್ ಆನ್ ದ ಸ್ಕ್ರೀನ್. ಇಲ್ಲಿ ಸ್ಪೆಕ್ಟ್ರಮ್ ಸಿಗುತ್ತೆ. ಹೇಗೆ ಎಲ್ಲಿ ಬಂದಾಗ ಡಿಸ್ಪರ್ಷನ್ ಆಯಿತು, ಆ 7 ಕಲರ್ಸ್ ರೀಕಂಬೈನ್ ಆಗಿಬಿಟ್ಟು ಬಿನಿಂದ ವೈಟ್ ಲೈಟ್ ಹೊರಗಡೆ ಬಂತು. ವೈಟ್ ಲೈಟ್ ಮತ್ತೆ ಪುನಃ ಡಿಸ್ಪರ್ಷನ್ ಸಿನಲ್ಲಿ ಆಗಿಬಿಟ್ಟು ಸ್ಕ್ರೀನ್ನಲ್ಲಿ 7 ಕಲರ್ ಸ್ಪೆಕ್ಟ್ರಮ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಡಿಸ್ಪರ್ಷನ್ ಆಫ್ ಲೈಟ್. ತುಂಬ ಸರಿ ಹೇಳಿದ್ದೀವಿ. ಡಿಸ್ಪರ್ಷನ್ ಆಫ್ ಲೈಟ್ ಇಸ್ ದ ಫಿನಾಮಿನಾನ್ ವೇರ್ ವೈಟ್ ಲೈಟ್ ಸ್ಪ್ಲಿಟ್ಸ್ ಇನ್ ಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್. ದ ಸ್ಪೆಕ್ಟ್ರಮ್ ಆಗುತ್ತೆ ಆ್ಯಸ್ ಇಟ್ ಪಾಸಸ್ ಥ್ರೂ ಮೀಡಿಯಮ್ ಲೈಕ್ ಪ್ರಿಸಮ್ ಆಗಿದೆ ಇದು. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. 40th one. What is hypermetropia? What are its causes? Farsightedness is the ability to see distant object clearly but not near object. ಸಮೀಪದ್ದು ಕಾಣಲ್ಲ, ದೂರದ್ದೇನಾಗುತ್ತೆ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಇದನ್ನು ಹೈಪರ್ಮೆಟ್ರೋಪಿಯಾ ಅಂತ ಹೇಳ್ತೀವಿ. ಕಾಸ್ ದ ಐ ಲೆನ್ಸ್ ಈಸ್ ಟೂ ಶಾರ್ಟ್, ಚಿಕ್ಕದಾಗತ್ತೆ. ಆರ್ ದ ಐಬಾಲ್ ಈಸ್ ಟೂ ಸ್ಮಾಲ್, ಐಬಾಲ್ ಏನಾಗುತ್ತೆ ಚಿಕ್ಕದಾಗತ್ತೆ. ನೆಕ್ಸ್ಟ್ ಒನ್, ಸೇಮ್ ಅದಕ್ಕೆ ವಿರುದ್ಧವಾಗಿ ಹೇಳಿದರೆ ಆಯ್ತಷ್ಟೇ, ಏನಿಲ್ಲ. ಈಗ ವಾಟ್ ಈಸ್ ಮಯೋಫಿಯಾ, ವಾಟ್ ಆರ್ ಇಟ್ಸ್ ಕಾಸ್? ಮಯೋಫಿಯಾ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ನಿಯರ್ ಸೈಟೆಡ್ನೆಸ್ ಈಸ್ ದ ಎಬಿಲಿಟಿ ಟು ಸಿ ದಿ ನಿಯರ್ ಬೈ ಆಬ್ಜೆಕ್ಟ್ ಬಟ್ ನಾಟ್ ಡಿಸ್ಟೆಂಟ್ ಆಬ್ಜೆಕ್ಟ್. ಇದರಿಂದ ಹೇಗಾಗುತ್ತೆ? ದ ಐ ಲೆನ್ಸ್ ಈಸ್ ಟೂ ಲಾಂಗ್. ಮೇಲ್ಗಡೆ ಕ್ವಶನಿಗೆ ಏನಾಗಿತ್ತು? ಟೂ ಶಾರ್ಟ್ ಆಗಿತ್ತು ಹೈಪರ್ಮೆಟ್ರೋಪಿಯಾದಲ್ಲಿ. ಇಲ್ಲಿ ಮಯೋಫಿಯಾದಲ್ಲಿ ಏನಾಗುತ್ತೆ? ಟೂ ಲಾಂಗ್ ಆಗುತ್ತೆ. ಆರ್ ಐಬಾಲ್ ಈಸ್ ಟೂ ಎಲಾಂಗೇಟೆಡ್, ಉದ್ದವಾಗುತ್ತೆ. ಆವಾಗ ಇಮೇಜು ರೆಟಿನಾದ ಮೇಲೆ ಏನಾಗಲ್ಲ, ಬೀಳಲ್ಲ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದಿ ಫಾರ್ಮೇಷನ್ ಆಫ್ ರೇನ್ಬೋ ಇನ್ ನೇಚರ್. ಎ ರೇನ್ಬೋ ಫಾರ್ಮ್ಸ್ when the sunlight is refracted, dispersed and reflected inside the water droplets causes a spectrum of colors. 3 ಫಿನಾಮಿನನ್ಗಳು ಕೂಡ ರೇನ್ಬೋನಲ್ಲಿ ಸೇರಿಕೊಳ್ಳುತ್ತೆ. ರಿಫ್ರಾಕ್ಷನ್ ಆಗುತ್ತೆ, ಡಿಸ್ಪರ್ಷನ್ ಆಗುತ್ತೆ, ರಿಫ್ಲೆಕ್ಟೆಡ್ ಆಗುತ್ತೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ನಾವೇನು ಮಾಡಿದ್ದೀವಿ ಅದನ್ನು ಕರೆದಿದ್ದೀವಿ. ಕರೆಕ್ಟ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಎಕ್ಸ್ಪೆರಿಮೆಂಟ್ that Newton did to determine that the white light consists of 7 colors. ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. 43. ನ್ಯೂಟನ್ ಯೂಸ್ಡ್ ಪ್ರಿಸಮ್ ಟು ಸಪರೇಟ್ ವೈಟ್ ಲೈಟ್ into its spectrum and recombine it back into white light. ನಾವು ಹಿಂದೆ ಓದಿದ್ದೀವಿ ಅದನ್ನು. ಈ ಒಂದು ಡಯಾಗ್ರಾಮ್ನಲ್ಲಿ ನಾನು ಈ ಒಂದು 2 ಪ್ರಿಸಮನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ ವೈಟ್ ಲೈಟ್ ಬಂತು, 7 ಕಲರಲ್ಲಿ ಸ್ಪ್ಲಿಟ್ ಆಯಿತು. 7 ಕಲರು ಬಿನಲ್ಲಿ ರೀಕಂಬೈಂಡ್ ಆಗಿ ಬಿನಿಂದ ಹೊರಗಡೆ ಬರಬೇಕಾದ್ರೆ ಒಂದು ವೈಟ್ ಲೈಟ್ ಬಂತು. ಅಂದರೆ ವೈಟ್ ಲೈಟ್ ಕನ್ಸಿಸ್ಟ್ ಆಫ್ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಅಂತ ನಾವು ನ್ಯೂಟನ್ ಹೇಳಿರೋದನ್ನು ಒಪ್ಕೊಳ್ಬೋದು. ಓಕೆ, ರೈಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಮಯೋಫಿಯಾ ಆ್ಯಂಡ್ ಹೈಪರ್ಮೆಟ್ರೋಪಿಯಾ. ಈಗಾಗಲೇ ನಾವು ಓದಿದ್ದೀವಿ, ಅದೇನು ಸಮಸ್ಯೆ ಆಗೋದಿಲ್ಲ. Identify and justify the type of eye shown in the diagram: normal, nearsightedness, farsightedness. ಇಲ್ಲಿ 3 ಡಯಾಗ್ರಾಮನ್ನು ತೋರಿಸಿದ್ದಾನೆ ನೋಡಿ. ಸೊ ಡಯಾಗ್ರಾಮ್ನಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಬಿಫೋರ್ ರೆಟಿನಾ ಬಂದಿದೆ ನಿಯರ್ ಸೈಟೆಡ್ನೆಸ್, ಆಫ್ಟರ್ ರೆಟಿನಾ ಬಂದಿದೆ ಫಾರ್ ಸೈಟೆಡ್ನೆಸ್. ನೋಡಿ, ಕರೆಕ್ಟಾಗಿ ರೆಟಿನಾದ ಮೇಲೆ ಇಮೇಜ್ ಬಂದಿದೆ. ಇದನ್ನು ನಾವು ನಾರ್ಮಲ್ ಅಂತ ಏನು ಮಾಡ್ಬೋದು, ಹೇಳ್ಬೋದು. ಎ ಪರ್ಸನ್ ವಿತ್ ಐ ಡಿಫೆಕ್ಟ್ ಪರ್ಸ್ಯೂಸ್ ಸ್ಪೆಕ್ಟಿಕಲ್ಸ್ ವಿತ್ ಆಫ್ ಲೆನ್ಸ್ ಪವರ್ -2.0 ಡಿ ಅಂದರೆ ಡಯಾಪ್ಟರ್ ಅಂತ ಹೇಳ್ತೀವಿ, ಯೂನಿಟ್ ಆಫ್ ದಿ ಪವರ್ ಅದು. ವಿಚ್ ಲೆನ್ಸ್ ಈಸ್ ಸೂಟೇಬಲ್ ಫಾರ್ ಗಿವನ್ ಐ ಡಿಫೆಕ್ಟ್ ಅನಲೈಸ್ ಅಂತ ಹೇಳಿದ್ದಾರೆ. ನೋಡಿ, ಈ ಡಯಾಗ್ರಾಮ್ನಲ್ಲಿ ತೋರಿಸ್ತಾ ಇರೋದು ಫಾರ್ ಸೈಟೆಡ್ನೆಸ್, ಕರೆಕ್ಟಾ? ಇವಾಗ ಇಮೇಜ್ ಇಲ್ಲೇ ಬರುವಂತೆ ಮಾಡಬೇಕಾದ್ರೆ ನಾವು ಯೂಸ್ ಮಾಡಬೇಕಾಗಿರೋದು ಯಾವುದು? ಕಾನ್ವೆಕ್ಸ್ ಲೆನ್ಸನ್ನು.
ಆದರೆ ಅವರು ಯಾವ ಲೆನ್ಸನ್ನು ಕೊಟ್ಟಿದ್ದಾರೆ, -2.0 ಅಂತ ಹೇಳಿದ್ರೆ ಇದು ಕಾನ್ಕೇವ್ ಲೆನ್ಸ್ ಆಗಿರುತ್ತೆ. ಆದ್ದರಿಂದ ಇವರು ಕೊಟ್ಟಿರೋದು ಏನಂತಾಯಿತು, ತಪ್ಪಾಗಿದೆ ಈ ಒಂದು ಪ್ರಾಬ್ಲಮ್ಗೆ ಅಥವಾ ಡಿಫೆಕ್ಟ್ಗೆ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ಹೌ ದ ಹ್ಯೂಮನ್ ಐ adjusted for viewing near and distant object ಅಂತ ಹೇಳಿದ್ದಾನೆ. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಟು ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ಸಿಲಿರಿ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಲೆನ್ಸ್ ಬಿಕಮ್ ಥಿನ್ ಆಗುತ್ತೆ, ಫೋಕಲ್ ಲೆಂತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಇದು, ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡೋಣ. ನೋಡಿ, ಇದು ಐ ಬಾಲ್ ಆಗಿದ್ದರೆ ಇಲ್ಲಿ ಕಾರ್ನಿಯಾ ಮುಂದೆ ಇದ್ದರೆ, ಇಲ್ಲಿ ಲೆನ್ಸ್ ಇದ್ದರೆ, ಈ ಲೆನ್ಸನ್ನು ಐರಿಸ್ ಮತ್ತು ಸಿಲಿರಿ ಮಸಲ್ಸ್ಗಳು ಹಿಡ್ಕೊಂಡಿರುತ್ತೆ. ಆವಾಗ ದೂರದ್ದು ಡಿಸ್ಟೆಂಟ್ ಆಬ್ಜೆಕ್ಟಿಂದ ಬಂದರೆ ಈ ಒಂದು ಸಿಲಿರಿ ಮಸಲ್ಸು ರಿಲೀಸ್ ಆಗಿ ಈ ಒಂದು ಲೆನ್ಸ್ ಏನಾಗುತ್ತೆ, ಥಿನ್ ಆಗುತ್ತೆ, ಫೋಕಲ್ ಲೆಂತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆವಾಗ ಕರೆಕ್ಟಾದ ಇಮೇಜ್ ಯಾವ್ದ್ರ ಮೇಲೆ ಸಿಗುತ್ತೆ, ರೆಟಿನಾ ಆದಮೇಲೆ. ಸೊ ಸಮೀಪದಲ್ಲಿರೋದು ಬಂದರೆ, ನಿಯರ್ ಆಬ್ಜೆಕ್ಟ್ ಬಂದರೆ ಆವಾಗ ಸಿಲಿರಿ ಮಸಲ್ಸ್ ಏನಾಗುತ್ತೆ, ಕಾಂಟ್ರಾಸ್ಟ್ ಆಗುತ್ತೆ, ಫೋಕಲ್ ಲೆಂತ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆವಾಗ ಕರೆಕ್ಟಾಗಿ ನಮ್ಮ ಇಮೇಜ್ ಎಲ್ಲಿ ಬರುತ್ತೆ, ರೆಟಿನಾ ಆದಮೇಲೆ ಬರುತ್ತೆ. ಇದರಿಂದ ನಾವು ನಮ್ಮ ನಾರ್ಮಲ್ ಐನಲ್ಲಿ ಯಾವುದೇ ಒಂದು ದೋಷ ಇಲ್ಲದೇ ನಾವು ಅದನ್ನು ರೆಕ್ಟಿಫೈ ನಮ್ಮ ಕಣ್ಣು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ. ಸೊ ಏನು ಗೊತ್ತಾಯ್ತು ನಿಮಗೆ ಇವಾಗ, ಟು ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ಸಿಲಿರಿ ಮಸಲ್ಸ್ ರಿಲ್ಯಾಕ್ಸ್, ಲೆನ್ಸ್ ಬಿಕಮ್ಸ್ ಥಿನ್, ಫೋಕಲ್ ಲೆಂತ್ ಇನ್ಕ್ರೀಸ್. ಈಗ ಟು ಸಿ ನಿಯರ್ ಆಬ್ಜೆಕ್ಟ್ ಸಿಲಿರಿ ಮಸಲ್ಸ್ ಕಾಂಟ್ರಾಕ್ಟ್, ಲೆನ್ಸ್ ಬಿಕಮ್ಸ್ ಥಿಕ್, ಫೋಕಲ್ ಲೆಂತ್ ಡಿಕ್ರೀಸ್. ವೆರಿ ಗುಡ್. ಇವಾಗ 49th ಕ್ವೆಶನ್, ಅಬ್ಸರ್ವ್ ದ ಫಿಗರ್, ಐಡೆಂಟಿಫೈ ದ ಐ ಡಿಫೆಕ್ಟ್ ಇಂಡಿಕೇಟೆಡ್ ಇನ್ ದಿಸ್ ಫಿಗರ್. ಏನಾಗಿದೆ ನೋಡಿ, ಇಲ್ಲಿ ಇಮೇಜು ರೆಟಿನಾದ ಮುಂಭಾಗದಲ್ಲಿ ಬಿದ್ದಿದೆ. ಇಲ್ಲಿ ರೆಟಿನಾದ ಮೇಲೆ ಬಿದ್ದಿಲ್ಲ, ರೆಟಿನಾ ಮುಂಭಾಗದಲ್ಲಿ ಬಿದ್ದಿದೆ. ಇದಕ್ಕೆ ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೀವಿ. ಸೊ ಇದನ್ನು ಯಾವ ರೀತಿ ಕರೆಕ್ಟ್ ಮಾಡ್ಕೊಳ್ಬೋದು, ನಾವು ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿಕೊಂಡು ಇಲ್ಲಿ ಇದನ್ನು ಡೈವರ್ಟ್ ಮಾಡಿ ಪ್ರಾಪರ್ ಫೋಕಲ್ ಲೆಂತನ್ನು ಪಡೆದು ರೆಟಿನಾದ ಮೇಲೆ ಇಮೇಜ್ ಬಿಡುವಂತೆ ಮಾಡ್ಬೋದು. ನೆಕ್ಸ್ಟ್ ಒನ್, ಕ್ವೆಶನ್ ನಂಬರ್ 50. At the time of sunrise and sunset, the sky appears red. Why? ಈ ಆನ್ಸರನ್ನು ನಾವು ಡಿಸ್ಕಷನ್ ಮಾಡೋಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ಮ್ಯಾಟರ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ಸ್ ಅಗೇನ್. ಇವಾಗ ಇದು ಅರ್ತ್ ಅಂತ ಅಂದ್ಕೊಳ್ಳಿ. ಅರ್ಥನ ಸುತ್ತಲೂ ಕೂಡ ಏನಿದೆ, ಅಟ್ಮಾಸ್ಫಿಯರ್ ಇದೆ ಅಲ್ವಾ. ಅಟ್ಮಾಸ್ಫಿಯರ್ನ ಡ್ರಾ ಮಾಡಿದ್ದೀನಿ. ಈಗ ನಾವು ಡಿಸ್ಕಷನ್ ಮಾಡೋದು ಸನ್ಸೆಟ್ ಮತ್ತು ಸನ್ರೈಸ್ ಇವೆರಡು ಸಂದರ್ಭದಲ್ಲಿ. ಈಗ ಸನ್ರೈಸ್ ಇಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಸನ್ ರೈಸ್ ಆಗ್ತಾ ಇದೆ, ಆಗ ರೇಸ್ ಹೀಗೆ ಬರ್ತಾ ಇದೆ, ಇನ್ಸಿಡೆಂಟ್ ರೇ. ಇವಾಗ ಎಷ್ಟು ದೂರ ಅಟ್ಮಾಸ್ಫಿಯರ್ನಲ್ಲಿ ಟ್ರಾವೆಲ್ ಮಾಡ್ತು ನೀವು ಗಮನಿಸ್ತೀರ. ಹಾಗೆಯೇ ಸನ್ ಮೇಲಕ್ಕೆ ಬರ್ತಾ ಇದ್ದಾಗ ನೋಡಿ, ಇಲ್ಲಿಂದ ಬಂದಾಗ ರೇ ಅಟ್ಮಾಸ್ಫಿಯರ್ಲಿ ಟ್ರಾವೆಲ್ ಮಾಡುವಂಥ ಡಿಸ್ಟೆನ್ಸ್ ಏನಾಯಿತು, ಕಡಿಮೆ ಆಯಿತು. ಮಧ್ಯಾಹ್ನದ ಟೈಮ್ನಲ್ಲಿ ಅಟ್ಮಾಸ್ಫಿಯರ್ನಲ್ಲಿ ಟ್ರಾವೆಲ್ ಮಾಡುವಂಥ ಡಿಸ್ಟೆನ್ಸ್ ಇನ್ನೂ ಕಡಿಮೆ ಆಯಿತು, ತುಂಬ ಲೀಸ್ಟು. ಸೊ ಈವ್ನಿಂಗ್ ಆಗ್ತಾ ಹೋದಾಗೇ ಮತ್ತೆ ಆ ಡಿಸ್ಟೆನ್ಸ್ ಏನಾಗ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇವಾಗ ಈವ್ನಿಂಗ್ ಟೈಮ್ನಲ್ಲಿ ಸನ್ಸೆಟ್ ಆಗ್ತಾ ಇದ್ದಾಗ ಡಿಸ್ಟೆನ್ಸ್ ಜಾಸ್ತಿ ಟ್ರಾವೆಲ್ ಮಾಡುತ್ತೆ ಯಾವುದರಲ್ಲಿ, ಅಟ್ಮಾಸ್ಫಿಯರ್ನಲ್ಲಿ. ಹಾಗೆ ಸನ್ರೈಸ್ ಆಗ್ತಾ ಇರಬೇಕಾದ್ರೂ ಕೂಡ ಅಟ್ಮಾಸ್ಫಿಯರಲ್ಲಿ ಸನ್ ರೇಸ್ ಜಾಸ್ತಿ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳೋಣ. ಈಗ ಕ್ವಶನನ್ನು ಇನ್ನೊಮ್ಮೆ ಓದ್ತೀನಿ. At the time of sunrise and sunset, the sky appears red. Why ಅಂತ ಕೇಳಿದ್ದಾರೆ. ಆನ್ಸರ್ ಏನಪ್ಪ ಬರೀಬೇಕು ಅಂತ ಹೇಳಿದ್ರೆ, at sunrise and sunset, the sky appears red because sunlight travel in a longer distance through the atmosphere.
ಸ್ವಲ್ಪ ಕ್ಲಿಯರ್ ಆಗಿರುತ್ತೆ ನಿಮಗೆ. ಕಾಸಿಂಗ್ ಬ್ಲೂ ಲೈಟ್ ಅಂದರೆ ಶಾರ್ಟರ್ ವೇವ್ ಲೆಂತ್ ಇರುತ್ತೆ ಅದಕ್ಕೆ ಕಂಪೇರ್ಡ್ ಟು ರೆಡ್ ಲೈಟ್ ಟು ಬಿ ಸ್ಕ್ಯಾಟರ್ಡ್ ಅವೇ ಮೋರ್ ಎಫೆಕ್ಟಿವ್ಲಿ ಬೈ ದ ಏರ್ ಪಾರ್ಟಿಕಲ್. ಇಷ್ಟು ಆನ್ಸರ್ ಬರೆದ್ರೆ ಸಾಕಾಗತ್ತೆ. ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಾಟ್ ಈಸ್ ದ ಟೆಂಡಲ್ ಎಫೆಕ್ಟ್? 51. What is the Tyndall effect? Give 2 examples. The scattering of light by tiny particles in a colloid or in the atmosphere is the Tyndall effect. Example, blue sky ಮತ್ತು light in milk. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. Draw the diagram to show the recommendation of white light. ಏನಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಡಯಾಗ್ರಾಮನ್ನು ಈ ರೀತಿ ಬರೀಬೇಕು. ಓಕೆ, ಇವಾಗ 53. ಡ್ರಾ ದಿ ಡಯಾಗ್ರಾಮ್ ಟು ಶೋ ದ ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್ ಇನ್ ದ ಪ್ರಿಸಮ್ ಅಂತ ಹೇಳ್ಬೋದಿತ್ತು. ಇರಲಿ, ನಾನಿವಾಗ ಡ್ರಾ ಮಾಡ್ತೀನಿ ನೋಡಿ. ಈಗ ಒಂದು ಪ್ರಿಸಮ್ ಇದೆ ಇಲ್ಲಿ, ಕರೆಕ್ಟಾ? ಪ್ರಿಸಮ್ ಎ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇವಾಗ ಏನಾಗುತ್ತೆ, ಒಂದು ಇನ್ಸಿಡೆಂಟ್ ರೇ ಇಲ್ಲಿ ಬಂದಾಗ ಇಲ್ಲಿ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತು. ಏನಾಗುತ್ತೆ, ಡಿಸ್ಪರ್ಷನ್ ಆಗುತ್ತೆ. ವಿಬ್ ಗಯಾರ್ 7 ಕಲರಲ್ಲಿ. ಇವಾಗ ಇನ್ನೊಂದು ಪ್ರಿಸಮನ್ನು ನಾವು ಇನ್ವರ್ಟೆಡ್ ಮಾಡಿ ಈ ರೀತಿ ಇಟ್ಟರೆ ಪುನಃ ಈ ರೇಸ್ಗಳೆಲ್ಲವೂ ಕೂಡ ರೀಕಾಂಬಿನೇಷನ್ ಆಗಿಬಿಟ್ಟು ಕೊನೆಯಲ್ಲಿ ಸ್ಕ್ರೀನ್ ಮೇಲೆ ಯಾವ ಕಲರ್ ಬರುತ್ತೆ, ವೈಟ್ ಕಲರ್. ಈ ಡಯಾಗ್ರಾಮನ್ನು ನೀವು ಬಿಡಿಸ್ಬೇಕಾಗತ್ತೆ. ಈಗ ಕ್ವೆಶನ್ ನಂಬರ್ 54. ವೈ ಡೂ ಸ್ಟಾರ್ಸ್ ಟ್ವಿಂಕಲ್ ಬಟ್ ಪ್ಲಾನೆಟ್ಸ್ ಡು ನಾಟ್? ಎಕ್ಸ್ಪ್ಲೇನ್. ಸ್ಟಾರ್ಸ್ ಆರ್ ಫಾರ್ ಅವೇ ಆ್ಯಂಡ್ ಅಪಿಯರ್ಸ್ ಆ್ಯಸ್ ಎ ಪಾಯಿಂಟ್ ಸೋರ್ಸ್ ಆಫ್ ಲೈಟ್. As their light enters the Earth atmosphere, it gets refracted continuously due to air layers. This causes their position and brightness to fluctuate, hence they are twinkle. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಅಟ್ಮಾಸ್ಫಿಯರ್ನಲ್ಲಿ ತುಂಬ ದೂರದಿಂದ ಸ್ಟಾರ್ನ ಲೈಟ್ ಬರ್ತಾ ಇರಬೇಕಾದ್ರೆ ಅದು ಪಾಯಿಂಟ್ ಸೋರ್ಸ್ ಥರ ಕಾಣುತ್ತೆ. ಅಟ್ಮಾಸ್ಫಿಯರ್ನಲ್ಲಿ ಬರ್ತಾ ಇರಬೇಕಾದ್ರೆ ರಿಫ್ರ್ಯಾಕ್ಟೆಡ್ ಮತ್ತು ಕಂಟಿನ್ಯೂಸ್ಲಿ ಆಗ್ತಾ ಇರುತ್ತೆ. ಆದ್ದರಿಂದಾಗಿ ಅದರ ಸ್ಥಾನ, ಅದರ ಪೊಸಿಷನ್ ಆ್ಯಂಡ್ ಬ್ರೈಟ್ನೆಸ್ ಫ್ಲಕ್ಚುಯೇಟ್ ಆಗ್ತಾ ಇದ್ದಾಗ ಅನಿಸೋದ್ರಿಂದ ನಮಗೆ ಟ್ವಿಂಕಲ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಬಟ್ planets are closer and appears as extant sources. The light from different parts of the planet average out, so they appear steady and do not twinkle. ಈಗ ಕ್ವೆಶನ್ ನಂಬರ್ 55 ಹೋಗೋಣ. ವಾಟ್ ಈಸ್ ದ ಪ್ರೆಸ್ಬಯೋಪಿಯಾ? ವಾಟ್ ಆರ್ ಇಟ್ಸ್ ಕಾಸಸ್? ಮೆನ್ಷನ್ ದ ರೆಮಿಡಿ. 3 ಕ್ವೆಶನನ್ನು ಒಂದೇ ಕ್ವೆಶನಲ್ಲಿ ಫ್ರೇಮ್ ಮಾಡಿದ್ದಾರೆ. 3 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಯಾಗಿದೆ. ಪ್ರೆಸ್ಬಯೋಪಿಯಾ ಈಸ್ ಏಜ್ ರಿಲೇಟೆಡ್ ಫಾರ್ ಸೈಟೆಡ್ನೆಸ್ caused by the hardening of eye lens or weakening of ciliary muscles. It is corrected with bifocal lens, a condition usually seen in older people where they cannot see nearby objects clearly. Causes weakening of ciliary muscles, loss of flexibility in eye lenses. ರೆಮಿಡಿ ಏನಪ್ಪ ಇದಕ್ಕೆ ಕೇಳಿದ್ರೆ, ಯೂಸ್ ದಿ ಬೈಫೋಕಲ್ ಲೆನ್ಸ್. ಈಗ ಕ್ವೆಶನ್ ನಂಬರ್ 56. ಎ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಎ ಲೆನ್ಸ್ ವಿತ್ ಪವರ್ -0.5 D. Find its focal length. Is it converging and diverging lens? Justify. How does concave lens correct near sightedness? ಇಲ್ಲಿ ಏನು ಕ್ವೆಶನ್ ಕೊಟ್ಟಿದ್ದಾನೆ ಅವರು, ಪವರ್ ಆಫ್ ಲೆನ್ಸನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ -0.5 ಡಯಾಪ್ಟರ್
ಇದರ ಫೋಕಲ್ ಲೆಂತನ್ನು ಫೈಂಡ್ ಔಟ್ ಮಾಡಿ, ನಂತರ ಇದು ಕನ್ವರ್ಜಿಂಗ್ ಲೆನ್ಸು ಅಥವಾ ಡೈವರ್ಜಿಂಗ್ ಲೆನ್ಸ್ ಅನ್ನೋದನ್ನು ಜಸ್ಟಿಫೈ ಮಾಡಿ, ಈ ಒಂದು ನಿಯರ್ ಸೈಟೆಡ್ನೆಸ್ನ ಅದು ಹೇಗೆ ಬಗೆಹರಿಸುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಸಿಂಪಲ್ ಒನ್, ಏನು ಕಷ್ಟ ಇಲ್ಲ ಇದು. ನೋಡಿ, ಈ ಒಂದು ರಿಲೇಷನ್ ನಿಮ್ಗೆ ಈಗಾಗಲೇ ಗೊತ್ತಿದೆ. ಪವರ್ ಆಫ್ ಲೆನ್ಸ್ ಈಸ್ ಈಕ್ವಸ್ ಟು ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ಇದನ್ನು ನಮ್ಗೆ ಗೊತ್ತಿರುತ್ತೆ. ಇವಾಗ ಪವರ್ ಆಫ್ ಲೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು? 0.-0.5 ಅಂತ ಕೊಟ್ಟಿದ್ದಾರೆ. ಇವಾಗ ಏನು ಆನ್ಸರ್ ಅಂತ ಆಯ್ತು ಹಾಗಾದರೆ? ನನಗೆ ಬೇಕಾಗಿರೋದೇನು? ಫೋಕಲ್ ಲೆಂತ್ ಅಲ್ವಾ, 1/f ಫೋಕಲ್ ಲೆಂತ್ ಬೇಕು. ಸೊ f ಈಕ್ವಲ್ಸ್ 1/0.5. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೇನು ಸಿಗುತ್ತೆ? 2 ಸಿಗುತ್ತೆ. ಮೈನಸ್ ಸೈನ್ ಬಂದಿರೋದ್ರಿಂದ -2 ಮೀಟರ್ ಅಂತ ಆಯಿತು. ಲೆಂತಲ್ಲಿ ಬಂದಾಗ ಮೀಟರ್ಸ್ನಲ್ಲಿ ಬರುತ್ತೆ. ಸಿನ್ಸ್ ದ ಪವರ್ ಈಸ್ ನೆಗೆಟಿವ್, ಇಟ್ ಈಸ್ ಕಾಂಕೇವ್ ಲೆನ್ಸ್. ಮೈನಸ್ ಬಂದಾಕ್ಷಣ ಕಾಂಕೇವ್ ಲೆನ್ಸ್ ಅಂತ ಆಗುತ್ತೆ. ಕಾಂಕೇವ್ ಲೆನ್ಸ್ ಯಾಕಾಗತ್ತೆ ನಿಮಗೆಲ್ಲ ಗೊತ್ತಿದೆ. ದಿಸ್ ಈಸ್ ಕಾಂಕೇವ್ ಲೆನ್ಸ್ ಆಗಿದ್ದಾಗ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಇಲ್ಲಿ ನಾವು ಪ್ಯಾರಲಲ್ ರೇ ಆಫ್ ಲೈಟ್ ಬಂದರೆ ಅದು ಡೈವರ್ಜಿಂಗ್ ಆಗುತ್ತೆ. ಅದನ್ನು ರಿವರ್ಸ್ ಡೈರೆಕ್ಷನಲ್ಲಿ ನಾವು ಮೀಟ್ ಆದಂತೆ ಕಾಣುತ್ತೆ. ಆವಾಗ ಇನ್ಸಿಡೆಂಟ್ ರೇ ಪಾತಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಮೆಜರ್ ಮಾಡಬೇಕಾಗಿರೋದ್ರಿಂದ ನಾವು ಸೈನ್ ಕನ್ವೆನ್ಷನ್ದಲ್ಲಿ ನಾವೇನಾದರೂ ತೆಗೆದುಕೊಳ್ತೀವಿ, ಇದನ್ನು ಮೈನಸ್ ಅಂತ ತೆಗೆದುಕೊಳ್ತೀವಿ. -0.5ನಲ್ಲಿ ಇಲ್ಲಿ ಮೆಜರ್ ಆಗಿದೆ. ಓಕೆ. ಇನ್ ಮಯೋಫಿಯಾ ಇಮೇಜ್ ಫಾರ್ಮ್ಸ್ ಇನ್ ಫ್ರಂಟ್ ಆಫ್ ದ ರೆಟಿನಾ. ಅದು ಗೊತ್ತಿದೆ ನಿಮಗೆ. ಮಯೋಫಿಯಾದಲ್ಲಿ ರೆಟಿನಾದ ಮುಂಭಾಗದಲ್ಲಿ ನಮ್ಮ ಇಮೇಜ್ ಫಾರ್ಮೇಷನ್ ಆಗೋದ್ರಿಂದ ಆ ಇಮೇಜನ್ನು ನಾವು ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಬೇಕು? ರೆಟಿನಾದವರೆಗೆ ಎಕ್ಸ್ಟೆಂಡ್ ಮಾಡಬೇಕಾಗಿರೋದ್ರಿಂದ ಎ ಕಾಂಕೇವ್ ಲೆನ್ಸ್ ಈಸ್ ಡೈವರ್ಜಿಂಗ್ ಲೆನ್ಸ್. ಇನ್ಕಮಿಂಗ್ ಲೈಟ್ ರೇಸ್ ಸೊ ದೇ ಫೋಕಸ್ ಕರೆಕ್ಟ್ಲಿ ಆನ್ ದ ರೆಟಿನಾ, ನಾಟ್ ಇನ್ ಫ್ರಂಟ್ ಆಫ್ ಇಟ್. ಅದರ ಮುಂಭಾಗದಲ್ಲಿ ಬೀಳ್ದೇ ಅದು ಎಲ್ಲಿಗೆ ಬೀಳುತ್ತೆ? ರೆಟಿನಾದ ಮೇಲೆ ಬೀಳಲಿಕ್ಕೆ ಹೆಲ್ಪ್ ಮಾಡುತ್ತೆ. 57th A question. Why can't we see objects clearly closer than 25 cm with normal eye? So a normal eye cannot focus on object closer than 25 cm due to the limit of eye's lens to adjust its focal length. This distance is called least distance of the distinct vision. Second one, explain the relationship between the color of light scattered in the atmosphere and the size of the scattering particles. Smaller particles scatter shorter wavelength, correct? Really like blue and violet. More, ಅವಾಗ ಸ್ಮಾಲರ್ ಪಾರ್ಟಿಕಲ್ ಶಾರ್ಟರ್ ವೇವ್ ಲೆಂತ್ ಇರುವಂಥ ಇದು ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ. ವಿಚ್ ಈಸ್ ವೈ ದ ಸ್ಕೈ ಅಪಿಯರ್ಸ್ ಬ್ಲೂ. ಇದರಿಂದಾಗಿ ಸ್ಕೈ ಏನಾಗುತ್ತೆ? ನಮಗೆ ಬ್ಲೂ ಆಗಿ ಕಾಣುತ್ತೆ. ಲಾರ್ಜರ್ ಪಾರ್ಟಿಕಲ್ ಸ್ಕ್ಯಾಟರ್ ಆಲ್ ವೇವ್ ಲೆಂತ್ಸ್ ಈಕ್ವಲಿ ಲೀಡಿಂಗ್ ಟು ವೈಟ್ ಲೈಟ್. ವೈಟ್ ಲೈಟ್ ಆಗಿ ಪರಿವರ್ತನೆ ಆಗುತ್ತೆ. ನೆಕ್ಸ್ಟ್ 58th one. What is the reason for the witness of sun's ray on the scalp in the afternoon? ಮಧ್ಯಾಹ್ನದ ಟೈಮ್ನಲ್ಲಿ ನಮಗೆ ವೈಟಾಗಿ ಸೂರ್ಯ ಯಾಕೆ ಕಾಣ್ತಾನೆ ಅದನ್ನು ಕ್ವಶನ್ ಮಾಡಿದ್ದಾರೆ. ಎಟ್ ನೂನ್ ಸನ್ಲೈಟ್ ಟ್ರಾವೆಲ್ ಶಾರ್ಟರ್ ಡಿಸ್ಟೆನ್ಸ್. ಆವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಟ್ ನೂನ್ ಶಾರ್ಟರ್ ಡಿಸ್ಟೆನ್ಸಲ್ಲಿ ಸನ್ಲೈಟು ಅಟ್ಮಾಸ್ಫಿಯರ್ನಲ್ಲಿ ಏನಾಗುತ್ತೆ? ಪಾಸ್ ಆಗುತ್ತೆ. ಸೊ ದೆರ್ ಈಸ್ ಎ ಮಿನಿಮಮ್ ಸ್ಕ್ಯಾಟ್ರಿಂಗ್ ಆಫ್ ಕಲರ್. As a result, all wavelengths reach our eye and the sun appears white. Here a B question. What is the working principle of human eye? The human eye functions like a camera. The convex lens focus light onto the retina. The eye adjusts the lens shape to focus on objects at various distance. ಇದನ್ನು ನಾವೇನಂತ ಕರಿತೀವಿ? ಅಕೊಮೊಡೇಷನ್ ಅಂತ ಕರಿತೀವಿ. ಕರೆಕ್ಟ್. ಈಗ ಸೆಕೆಂಡ್ ಒನ್, ರೈಟ್ ದಿ ಮೇನ್ ಫಂಕ್ಷನ್ ಆಫ್ ಈಚ್ ಆಫ್ ದಿ ಫಾಲೋವಿಂಗ್. ಫಸ್ಟ್ ಒನ್, ಐರಿಸ್ ಕಂಟ್ರೋಲ್ ದಿ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐ ಬೈ ಅಡ್ಜಸ್ಟಿಂಗ್ ದ ಪ್ಯೂಪಿಲ್ ಸೈಜ್. ನಂತರ ಪ್ಯೂಪಿಲ್, ದ ಓಪನಿಂಗ್ ಥ್ರೂ ವಿಚ್ ದ ಲೈಟ್ ಎಂಟರ್ ದಿ ಐ
last one, cornea, the transparent front layer of the eye that helps in focusing light into the retina. Here question number 59. A short beam of white light PQ passes through a glass prism shown in the figure. Redraw this and draw the resulting ray path that can viewed on DE. ಏನಿದೆ ಕೇಳಿದರೆ ಒಂದು ಪ್ರಿಸಮನ್ನು ಕೊಟ್ಟಿದ್ದಾರೆ EBC, PQ ಅನ್ನೋ ಒಂದು ಇನ್ಸಿಡೆಂಟ್ ರೇ ಇದೆ, DE ಅನ್ನೋದೊಂದು ಸ್ಕ್ರೀನ್ ಇದೆ. ಈಗ ನೇಮ್ ದ ಫಿನಾಮಿನಾ ಅಂತ ಕೇಳಿದ್ದಾರೆ. ಈ ಒಂದು ಇನ್ಸಿಡೆಂಟ್ ರೇ ಪ್ರಿಸಮ್ನ ಮೂಲಕ ಪಾಸಾಗಿ ಬಂದಾಗ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತು. ಏನಾಗುತ್ತೆ? ಡಿಸ್ಪರ್ಷನ್ ಆಗುತ್ತೆ. ದ ಫಿನಾಮಿನನ್ ಏನಂತ ಕರಿತೀವಿ ನಾವು? ಡಿಸ್ಪರ್ಷನ್ ಅಂತ ಕರಿತೀವಿ. ಓಕೆ, ಈಗ ರೈಟ್ ದ ರೀಸನ್ ಅಂತ ಕೇಳಿದ್ದಾನೆ. ಕಾರಣ ಇಷ್ಟೇ, ಇಲ್ಲೇನಾಗುತ್ತೆ, ದ ಇನ್ಸಿಡೆಂಟ್ ರೇ ಹ್ಯಾವಿಂಗ್ ಡಿಫ್ರೆಂಟ್ ಕಲರ್ನಲ್ಲಿ ಡಿಫ್ರೆಂಟ್ ವೇವ್ ಲೆಂತ್ ಇರುವಂಥ ಲೈಟ್ ರೇ ರಿಫ್ರ್ಯಾಕ್ಟೆಡ್ ಎಟ್ ಎ ಡಿಫರೆಂಟ್ ಆ್ಯಂಗಲ್ ವೆನ್ ಪಾಸಿಂಗ್ ಥ್ರೂ ದಿ ಪ್ರಿಸಮ್, ರಿಸಲ್ಟಿಂಗ್ ಇನ್ ದ ಸಪರೇಷನ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ಎಷ್ಟು ಕಲರು? 7 ಕಲರು. ಅದನ್ನು ವೇವ್ ಗೈರ್ ಅಂತ ಹೇಳಿದ್ದೀವಿ. ಈ ರೀತಿ ಬಂದಂಥ ವೈಟ್ ಲೈಟ್ ಏನಾಗುತ್ತೆ, ರೆಡ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ, ವೈಲೆಟ್ವರೆಗೂ ಬರುತ್ತೆ. ಇಲ್ಲಿ ನಾನು ಏನಂತ ಹೇಳಿದ್ದೀವಿ, ನಾನು ಅದನ್ನು ವಿಬ್ ಗಯಾರ್ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಸೊ ಇಲ್ಲಿ ವೇವ್ ಲೆಂತ್ ಕಡಿಮೆ ಇರುತ್ತೆ, ರೆಡ್ಡಲ್ಲಿ ವೇವ್ ಲೆಂತ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒನ್, 60th one. A student clearly reads letter in textbook only after distances 50 centimeter. 25 ಸೆಂಟಿಮೀಟರ್ಗಿಂತ ಏನಾಗಿದೆ, ಜಾಸ್ತಿ. ಫ್ರಾಮ್ ದ ಐ ವಿದೌಟ್ ಡಿಫಿಕಲ್ಟಿ. ದೆನ್ ಐಡೆಂಟಿಫೈ ದಿಸ್ ಡಿಫೆಕ್ಟ್ ಆಫ್ ದಿ ಐ ಆ್ಯಂಡ್ ಮೆನ್ಷನ್ ಇಟ್ಸ್ ಕಾಸಸ್. The student has myopia, nearsightedness. This is caused by the eye's lens having too much converging power or eyeball being too long. Suggest the remedy for the defect. The defect can be corrected by using concave lens. When sunlight passes through the trees of the dense forest on a foggy morning, then the path of the beam of light appears between the trees. This phenomena is called Tyndall effect. Second one, this same phenomena is not normally visible in air. Why? Write your analysis. The Tyndall effect is not normally visible in clear air because the air is true solution, not a colloidal. The apparent position of the object seen through a hot air above a flame fluctuates. Justify this statement. Simple ಆಗಿದೆ. Because the hot air is constantly rising and mixing with cooler air, creating a turbulent medium with a continually changing refractive index. ಅಂದರೆ ಬಿಸಿಯಾಗಿರುವಂಥ ಒಂದು ಏರ್ ಏನಾಗುತ್ತೆ, ಕೂಲರ್ ಏರ್ ಜೊತೆಲಿ ಮಿಕ್ಸ್ ಆಗ್ತಾ ಇದ್ದಾಗ ಟರ್ಬ್ಯುಲೆಂಟ್ ಆಗುತ್ತೆ. ಅಂದರೆ ಅದು ಶಾಂತವಾಗಿರೋದಿಲ್ಲ, ಟರ್ಬ್ಯುಲೆಂಟ್ ಆಗಿದ್ದ ಮೀಡಿಯಮ್ ಆಗಿರುತ್ತೆ. ಆಗ ಅಲ್ಲಿ ಏನಾಗುತ್ತೆ, ರಿಫ್ರ್ಯಾಕ್ಟಿವ್ ಇಂಡೆಕ್ಸು ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೆಕೆಂಡ್ ಒನ್, ವೆನ್ ಎ ವೈಟ್ ಲೈಟ್ ಈಸ್ ಪಾಸ್ಡ್ ಥ್ರೂ ಎ ಗಿವನ್ ಅರೇಂಜ್ಮೆಂಟ್ ಆಫ್ 3 ಪ್ರಿಸಮ್ ಶೋನ್ ಇನ್ ದ ಫಿಗರ್ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಫಿಗರ್ ಡ್ರಾ ಮಾಡ್ತೀನಿ. ಸೊ spectrum light. So what is the role of the prism Z? ಈಗ ಒಂದು 3 ಪ್ರಿಸಮನ್ನು ತೆಗೆದುಕೊಂಡಿದ್ದಾರೆ ಅವರು, XYZ ಅನ್ನು. ಇದು ಒಂದು ಪ್ರಿಸಮ್ ಇದೆ A, ಇನ್ವರ್ಟೆಡ್ ಆಗಿ ಇನ್ನೊಂದು ಪ್ರಿಸಮ್ ಇದೆ B. ಈಗ ಸೇಮ್ A ಇದ್ದಾಗಲೇ ಮತ್ತೇನಾಗಿದೆ, C ಇದೆ.
ಸೊ ಇನ್ಸಿಡೆಂಟ್ ರೇ ಇಲ್ಲಿಂದ ಬಂತು, ಡಿಸ್ಪರ್ಷನ್ ಆಯಿತು, ನಂತರ ಈ ಎಲ್ಲ ಕಲರ್ಗಳು ರೀಕಾಂಬಿನೇಷನ್ ಆಗಿ ಹೊರಗಡೆ ವೈಟ್ ಲೈಟ್ ಬಂತು. ಸಿಯನ್ನು ರೀಚ್ ಆದಾಗ ಮತ್ತೆ ಪುನಃ ಏನಾಗುತ್ತೆ, ಅದು ಡಿಸ್ಪರ್ಷನ್ ಆಗುತ್ತೆ. ಸೊ ಸ್ಪ್ಲಿಟ್ ವೈಟ್ ಲೈಟ್ ಇಂಟು ಕಂಪೋನೆಂಟ್ಸ್. ಕ್ವಶನ್ ನಂಬರ್ 62. Imagine when a mass of thorn ignited, it is burning brightly. If a tree present on the other side of the fire is observed through the hot air on the fire, then the position of the parts of that tree appears to be changed apparently. Why? Explain. Okay, easy there. This is because of the atmospheric refraction of light. This happens because the air near the fire is heated, causing it to become less dense than the cooler air surrounding it. B. When green, yellow and red rays are incident at the same angle separately on a glass prism, which of these rays forms greater angle of deviation and why? Easy answer ಇದು ವಿಬ್ಗಯಾರ್. ಇದರಲ್ಲಿ ಮ್ಯಾಕ್ಸಿಮಮ್ ವೇವ್ ಲೆಂತ್ ಇರುವಂಥದ್ದು ರೆಡ್, ಮಿನಿಮಮ್ ವೇವ್ ಲೆಂತ್ ಇರುವಂಥದ್ದು ವೈಲೆಟ್. ಹಾಗೆಯೇ ರೆಡ್ ಮಿನಿಮಮ್ ಡಿವಿಯೇಟ್ ಆಗೋದು ರೆಡ್, ಆದರೆ ಮ್ಯಾಕ್ಸಿಮಮ್ ಡಿವಿಯೇಟ್ ಆಗೋದು ವೈಲೆಟ್. ಇವಾಗ ನಿಮ್ಗೆ ಕೊಟ್ಟಿರೋದು ಯಾವ್ಯಾವುದು? ಗ್ರೀನ್, ನಂತರ ಯೆಲ್ಲೋ ಆ್ಯಂಡ್ ರೆಡ್. ಇವಾಗ ಏನು ಆನ್ಸರ್ ಆಯಿತು? ದ ಗ್ರೀನ್ ರೇ ವಿಲ್ ಹ್ಯಾವ್ ಗ್ರೇಟರ್ ಆ್ಯಂಗಲ್ ಆಫ್ ಡಿವಿಯೇಷನ್. ಮೂರಲ್ಲೇ ಹೇಳ್ತಾ ಇದ್ದೀನಿ ನಾನು. ಗ್ರೇಟರ್ ಆ್ಯಂಗಲ್ ಆಫ್ ಡಿವಿಯೇಷನ್ ಆಗ್ತಾ ಇರೋದು ಯಾವುದು? ಗ್ರೀನ್ than the yellow and red color. The deviation of each color depends on its ಏನಂತಾಯಿತು wavelength and refractive index of the glass. Now, question number 63. A. Explain the phenomenon of formation of rainbow in the atmosphere. ನಿಮ್ಗೆ ಈಗಾಗಲೇ ನಾವು ಡಿಸ್ಕಷನ್ ಮಾಡಾಗಿದೆ. ತುಂಬ ಈಸಿ ಇರುವಂಥ ಕ್ವಶನ್ ಇದು. ಇದು ನಾವೇನಂತ ತೆಗೆದುಕೊಳ್ತೀವಿ, ವಾಟರ್ ಡ್ರಾಪ್ಲೆಟ್ ಅಂತ ತೆಗೆದುಕೊಂಡ್ರೆ ಇನ್ಸಿಡೆಂಟ್ ರೇ ಬಂದಾಗ ಏನಾಗುತ್ತೆ, ರಿಫ್ರ್ಯಾಕ್ಷನ್ ಮತ್ತು ಏನಾಗುತ್ತೆ, ಅದು ಡಿಸ್ಪರ್ಷನ್ ಎರಡೂ ಆಗಿಬಿಟ್ಟು, ಆದರೆ ವಾಟರ್ ಡ್ರಾಪ್ಲೆಟ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ದೀವಿ ನಾವು, ಇಂಟರ್ನಲ್ ರಿಫ್ಲೆಕ್ಷನ್ ಆಗಿಬಿಟ್ಟು ಪುನಃ ಮತ್ತೆ ರಿಫ್ರ್ಯಾಕ್ಷನ್ ಆಗಿ ಹೊರಕ್ಕೆ ಬರುತ್ತೆ. ಇದನ್ನು ಈ 7 ಕಲರ್ಸ್ನಲ್ಲಿ ಏನಾಗಿರುತ್ತೆ, ವೈಟ್ ಲೈಟು ಸ್ಪ್ಲಿಟ್ ಆಗಿ ಅದರ ಕಂಪೋನೆಂಟ್ 7 ಕಲರ್ಸನ್ನು ತೋರಿಸೋದ್ರಿಂದ ರೇನ್ಬೋ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಈಗ ನಾವು ಬರೆಯೋದು ಹೇಗೆ? ದ ಫಿನಾಮಿನನ್ ಆಫ್ ಫಾರ್ಮೇಷನ್ ಆಫ್ ರೇನ್ಬೋ ಇನ್ ದ ಅಟ್ಮಾಸ್ಫಿಯರ್. Rainbow is caused by the dispersion of sunlight by tiny water droplets present in the atmosphere. The water droplets act like a small prism. They refract and disperse the incident sunlight, then reflect it internally again, and finally refract it again when it comes out of the raindrop. Due to the dispersion of light and internal reflection, the different colors reaches the observer's eye. ಈ ರೀತಿ ರೇನ್ಬೋ ಫಾರ್ಮೇಷನ್ ಆಗುತ್ತೆ. Why do stars twinkle? ಈಗಾಗಲೇ ಡಿಸ್ಕಷನ್ ಆಗಿರುವಂಥದ್ದೇ. Twinkling of stars. The twinkling of stars is due to atmospheric refraction of starlight. The starlight on the entering the Earth's atmosphere undergoes refraction continuously before it reaches the Earth.
The atmospheric refraction occurs in a medium of gradually changing the refractive index as the path of the ray of light coming from star goes on, varying slightly. The apparent position of the star fluctuates and the amount of starlight entering the eye flickers. This is the twinkling effect of stars. Now, question number 64. What is nearsightedness, myopia? Mention the causes of the defect. How can this defect can be corrected? Simple. Myopia is a defect of vision. ಅದು ಕರೆಕ್ಟಾಗಿ ಗೊತ್ತಾಯಿತು. ಎ ಪರ್ಸನ್ with this defect can see nearby object clearly but can't see distant object distinctly. A person with this defect has the far point nearer than infinity. Total in a myopia eye, the image of distant object is formed in front of the retina, very important, and not at the retina itself. Causes of myopia: excessive curvature of the eye lens, 1 point. Second one, elongation of eyeball. Now, question number 64b. What is the power of accommodation of eye? What are the changes that occur in the eye while seeing the distant object? Simple. Power of accommodation of eye: the ability of the eye lens to adjust its focal length while seeing the distant objects. The curvature of the eye lens gets modified, decreased by ciliary muscles. The focal length of the eye lens increases. The eye lens becomes thin. Okay, thank you.